ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟವು ಸತತವಾಗಿ ಏರುತ್ತಿದೆ. ಬುಧವಾರ ಬೆಳಿಗ್ಗೆ 8 ಗಂಟೆಗೆ ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟವು 555.75 ಮೀಟರ್ಗೆ ದಾಖಲಾಗಿದ್ದು, ಒಳಹರಿವು ಸುಮಾರು 49,002 ಕ್ಯೂಸೆಕ್ಗಳಾಗಿವೆ. ಸೂಪಾ ಅಣೆಕಟ್ಟಿನ ಗರಿಷ್ಠ ಸಾಮರ್ಥ್ಯ 564 ಮೀಟರ್ ಆಗಿದ್ದು, ಇದೇ ರೀತಿಯಲ್ಲಿ ನೀರಿನ ಒಳಹರಿವು ಮುಂದುವರೆದಲ್ಲಿ ಜಲಾಶಯವು ತನ್ನ ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇದೆ. ಆದ್ದರಿಂದ ಅಣೆಕಟ್ಟು ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚುವರಿಯಾದ ನೀರನ್ನ ಯಾವುದೇ ಸಂದರ್ಭದಲ್ಲಿ ಹೊರಬಿಡಲಾಗುವುದು ಎಂದು ಮುನ್ನೆಚ್ಚರಿಕೆ ನೀಡಲಾಗಿದೆ. ಕಳೆದ 3 ದಿನಗಳಿಂದ ಕಾಳಿ ನದಿಯ ಮೂಲ ಪ್ರದೇಶ ಮತ್ತು ಜೊಯ್ಡಾ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು, ಸೂಪಾ ಅಣೆಕಟ್ಟು ಜಲಾನಯನ ಪ್ರದೇಶವಾದ ಕ್ಯಾಸಲ್ ರಾಕ್ ಪ್ರದೇಶದಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಳೆಯಾಗಿದೆ. ಇದರಿಂದಾಗಿ ಅಣೆಕಟ್ಟಿಗೆ ನೀರಿನ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಇದು ಅಣೆಕಟ್ಟಿನ ನೀರಿನ ಮಟ್ಟದ ಮೇಲೆ ನೇರ ಪರಿಣಾಮ ಬೀರುತ್ತಿದ್ದು, ಹೊರಹರಿವನ್ನ ಹೆಚ್ಚಿಸಲು ಆಡಳಿತದಿಂದ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಕರ್ನಾಟಕ ವಿದ್ಯುತ್ ನಿಗಮ ಮತ್ತು ಸ್ಥಳೀಯ ಆಡಳಿತವು ನಾಗರಿಕರು ಅಣೆಕಟ್ಟಿನ ಕೆಳಗಿರುವ ನದಿ ಪಾತ್ರದ ಪ್ರದೇಶದಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರು ತಮ್ಮ ಜಾನುವಾರು ಇತ್ಯಾದಿಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ತಿಳಿಸಲಾಗಿದೆ. ಹಾಗೂ ನದಿ ಪಾತ್ರದಲ್ಲಿ ದೋಣಿ ಸಂಚಾರ, ಮೀನುಗಾರಿಕೆ, ಜಲಸಾಹಸ ಕ್ರೀಡೆ ಹಾಗೂ ಚಟುವಟಿಕೆಗಳನ್ನು ಮಳೆಗಾಲ ಮುಗಿಯುವವರೆಗೂ ನಡೆಸದಂತೆ ತಿಳಿಸಲಾಗಿದೆ. ಅಣೆಕಟ್ಟಿನಿಂದ ನೀರು ಬಿಡುಗಡೆಯಿಂದಾಗಿ ಕಾಳಿ ನದಿ ಪ್ರದೇಶದ ದಡದಲ್ಲಿ ವಾಸಿಸುವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗುವ ಅಪಾಯವಿದೆ. ಗೋಕರ್ಣದಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗೆ ಮುಕ್ತಿ ನೀಡಲು 5 ಕೋಟಿ ರೂಪಾಯಿ ವೆಚ್ಚದ ಎಂಆರ್ಎಫ್ ಘಟಕವನ್ನು ನಿರ್ಮಾಣದ ಕಾಮಗಾರಿಯನ್ನ ಶೀಘ್ರವೇ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಸಾಸಿ ಅವರು ಮಾಹಿತಿ ನೀಡಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಪ್ರಥಮ ಬಾರಿ ಗೋಕರ್ಣ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಈ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಯೋಜನೆ ಮಂಜೂರಾತಿ ದೊರೆತು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದಿದ್ದಾರೆ. ಪ್ರವಾಸಿ ತಾಣದಲ್ಲಿ ಸ್ವಚ್ಛತೆಯ ಸಲುವಾಗಿ ವಿಶೇಷ ಕಾರ್ಯಾನುಷ್ಠಾನ ಮಾಡುವ ಕುರಿತು ಪ್ರವಾಸಿ ಮಂದಿರದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ರು. ನಂತರ ಅಶೋಕೆಯಲ್ಲಿರುವ ಗ್ರಾಮ ಪಂಚಾಯತ್ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪ್ರಸ್ತುತ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವುದೇ ತೊಂದರೆಯಾಗದಂತೆ ಸಮರ್ಪಕ ರೀತಿಯಲ್ಲಿ ಕಸ ವಿಂಗಡಣೆ ಮಾಡುವಂತೆ ಸೂಚಿಸಿದ್ರು. ಅಲ್ಲದೆ ಹಲವು ಸಲಹೆಯನ್ನ ನೀಡಿದ್ರು. ಇದಾದ ಬಳಿಕ ಸಂಗಮ ನಾಲಾ ವೀಕ್ಷಿಸಿ ವಿವಿಧೆಡೆಯ ತ್ಯಾಜ್ಯ ನೀರು ಈ ನಾಲಾದಲ್ಲಿ ಸೇರುವುದು, ಕಸಗಳನ್ನ ಎಸೆಯುವುದು ಸೇರಿದಂತೆ ಹೊಲಸು ತುಂಬುತ್ತಿರುವ ಬಗ್ಗೆ ಮಾಹಿತಿ ಪಡೆದು ಕಸ ಎಸೆಯುವುದು, ತ್ಯಾಜ್ಯ ನೀರು ಬಿಡುವವರ ವಿರುದ್ಧ ನೋಟಿಸ್ ಜಾರಿ ಮಾಡಲು ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದ್ರು. ಇನ್ನು ಸಂಗಮ ನಾಲಾ ಹೂಳು ತೆಗೆದು ಸ್ವಚ್ಛಗೊಳಿಸುವ ಬಗ್ಗೆ ರೂಪುರೇಷೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಮಂಜೂರಿ ಹಂತದಲ್ಲಿರುವ ಈ ಯೋಜನೆಯ ವಿವರವನ್ನ ಅಧಿಕಾರಿಗಳಿಂದ ಪಡೆದು ವಿವಿಧ ಸ್ಥಳ, ಅಲ್ಲಿನ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಪಡೆದರು. ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸಭೆ ನಡೆಸಿ ಗೋಕರ್ಣದ ಉಳಿದ ಸಮಸ್ಯೆಗಳ ಕುರಿತು ಚರ್ಚಿಸಿದ್ರು. ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯ ಪ್ರಭಾಕರ್ ಪ್ರಸಾದ್ ಸೇರಿದಂತೆ ಹಲವರು ಸಮಸ್ಯೆಗಳ ಬಗ್ಗೆ ವಿವರಿಸಿದ್ರು. ಅಲ್ಲಿವರೆಗೆ ನಾವು ಕಾಯ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮನ್ನು ರಸ್ತೆ ಮೇಲೆ ಇಟ್ಕೊಳ್ತಾರೆ. ಅವ್ರಿಗೆ ಯಾಕೆ ಕೊಟ್ಟರು? ನಮ್ಗೆ ಏನು ಕರೆಂಟ್ ಕೊಡ್ತಾ ಇಲ್ಲ. ಕರೆಂಟ್ ಪ್ರಾಬ್ಲಮ್ ಬೇರೆ, ಕರೆಂಟ್ ನವರು ಇದು ಬೇಕು ಅದು ಬೇಕು ಅವ್ರಂತ ಕೊಡ್ತಾ ಇಲ್ಲ. ಹಾಗಿದ್ರೆ ನಮ್ಗೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ. ದಯವಿಟ್ಟು ಕೊಡ್ತಾರಂದ್ರೆ ಎಲ್ಲರಿಗೂ ಕೊಡಿ, ನಾವು ಕೊಡಬೇಡಿ ಅಂತ ಹೇಳಿದ್ರು. ಬೇಕಾದ ಮುಂದ್ಗಡೆ ಇದೆ, ಈ ಕಡೆ ಇದೆ, ಈ ಲಾಜಿಂಗ್ ಮಾಡಿ ನಾವು ನೀರು ಎಲ್ಲಿ ಬಿಡ್ತಾರೆ? ತಾವು ಒಮ್ಮೆ ಅಲ್ಲಿ ಹೋದ್ರೆ ನೋಡೋದು ಕಸ ಎಲ್ಲ ತಂದು ನಮಗೆ ಲಿಫ್ಟ್ ಮಾಡಿ ಒಂದು ಸೈಡ್ ಹೋಗಿದ್ದಾರೆ. ಅದನ್ನ ಲಿಫ್ಟ್ ಮಾಡೋದು ಮತ್ತು ಅವ್ರಿಗೆ ಎಷ್ಟು ವರ್ಷ ಕೊಡೋದು, ಹಣ ತಗೊಳ್ಳೋದು ವರ್ಷ, ಟೆಂಡರ್ ಕರೀದವರು ದುಡ್ಡು
ಮಾಡೋದು ಸರ್, ಕೆಲಸ ಮಾತ್ರ ನಾವು ಮಾಡ್ತೀವಿ. ಎಲ್ಲದೂ ನಾವು ಮೇಂಟೈನ್ ಮಾಡ್ಕೊಂಡು ಕೂಡ ನಾವು ಲೋಕಾಯುಕ್ತ ಅದಕ್ಕೆ ಒಂದು ಮಾಡ್ಬೋದಂತ. ಆಲ್ರೆಡಿ ನಮ್ಮ ಪೀಡಿಎಸ್ ಗಮನಕ್ಕೆ ಕೊಟ್ಟಿದ್ದಾರೆ. ಈಗ ಒಂದು ಆಫೀಸಸ್ ಏನಾದರೂ ಸಮಸ್ಯೆ ಇದೆ ಅದರಲ್ಲಿ ಏನಾಗಿದೆ ಅಂದ್ರೆ ಸರ್, ನಮಗೆ ಅದು ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಮನೆಗಳು ಮಾಡ್ಬೋದು ಸರ್. ಗ್ರಾಮ ಪಂಚಾಯತ್ ಗ್ರೇಡ್ 1 ಆಗಿರೋದ್ರಿಂದ ನಮಗೆ SDA ಅವರು ಬೇಕಾಗ್ತದೆ. ಇವರು ಅದನ್ನು ರಿವ್ಯೂ ಮಾಡಬೇಕು. ನಮಗೆ SDA ಅವರನ್ನು ಕೊಡಬೇಕಾಗ್ತದೆ. ಯಾಕಂದರೆ ಇವ್ರದ್ದು ದರ್ಜೆ ರೆಡ್ಡಿ ಅವರಿದ್ದಾರೆ. ಅದರಿಂದ ನಮಗೆ ಪ್ರೊಸೆಸ್ ಲೇಟ್ ಆಗುತ್ತೆ. ಒಂದು ಪಂಚಾಯತ್ನಲ್ಲಿ ಕಸ ವಿಲೇವಾರಿ ಬಗ್ಗೆ ಯಾವ ಅಧಿಕಾರಿಗಳು ನಮ್ಮ ವಿನಾಯಕ್ ಚಿಲೋತ್ರವರು ಸಾಧಾರಣ ಒಂದು 4 ರಿಂದ 5 ವರ್ಷ ಇಲ್ಲೇ ಇದ್ದಾರೆ. ಅವರು ಕೇರ್ಲೆಸ್, ಯಾವುದೇ ರೀತಿ ಬಗ್ಗೆ ಗಮನ ಹರಿಸಲಿಲ್ಲ. ಬರೀ ಆಫೀಸರ್ ಯಾವಾಗ ಸೂರ್ಯನಾರಾಯಣ ನಮ್ಮ ಗೋಕರ್ಣಕ್ಕೆ ಬಂದು ಅದರ ಬಗ್ಗೆ ಮುತುವರ್ಜಿ ವಹಿಸಿದ್ರ ಆಗುವುದಿಲ್ಲ. ಗೋಕರ್ಣ 100% ಆಗುದಿಲ್ಲ. ಯಾಕಂದ್ರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲದೂ ನಮ್ಮ ಸ್ವಚ್ಛತೆ ಇರ್ಲಿಕ್ಕೆ ಆಗುದಿಲ್ಲ. ಪಂಚಾಯತ್ ಪರ್ಮಿಷನ್ ಕೊಡಬೇಕು ನಮ್ಗೆ ಆಗೋದಿಲ್ಲ. ಒಂದ್ ಕಡೆಗೆ ಫ್ರೀ ಆಗ್ಬೇಕು, ಒಂದ್ ಕಡೆಗೆ ಪ್ರಾಡಕ್ಟ್ ಇಲ್ಲ, ಒಂದ್ ಕಡೆಗೆ ಲೇಔಟ್ ಆಮೇಲೆ ಬಿಲ್ಡಿಂಗ್ ಮಾಡಲಿಕ್ಕೂ ಆಗೋದಿಲ್ಲ. ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಉದ್ಯೋಗ ಮಾಡ್ಕೊಂಡಿಲ್ಲ. ಅದ್ರ ಬಗ್ಗೆ ನಮ್ಗೆ ತಕರಾರು ಇಲ್ಲ. ಅದಕ್ಕೆ ನಮ್ಗೆ ಏನು ನ್ಯಾಯಪೇಕ್ಷೆ ಆದಾಯ ಬರುವುದಿಲ್ಲ. ಪಂಚಾಯತ್ ನ್ಯಾಯಪೇಕ್ಷೆ ಆದಾಯ ಬರುವುದಿಲ್ಲ. ಅವ್ರು ತಪ್ಪಲ್ಲ, ಅವ್ರು ಯಾರು ಪಾಯಿಂಟ್ ಹೇಳಿದ್ರು ನಾವು ಮಾಡ್ಕೊಂಡು ನಮ್ಮ ಸೈವನ್ ತಗೊಂಡು ಹೋಗ್ಬೇಕು. ಎಲ್ಲ ಕೆಲಸ ಏನಾಗಿದೆ ಬಿಲ್ ಮಾಡಿಕೊಂಡು ಎಲ್ಲ ಅರ್ಧ ಮಂದಾಯ ಒಬ್ಬರಿಗೆ ನೀರಿಲ್ಲ, ಒಬ್ಬರಿಗೆ ಒಂದು ಪುಟ ಇಲ್ಲ. ಅದು ಆಗಲಿ, ಅವ್ರು ಹೇಳ್ಬೇಕು. ಈಗ ಘಟಕ ಈ ಘಟಕವನ್ನು ನಾವೀಗ ತಗೊಂಡ್ಮೇಲೆ ಹಿಂದೆ ಹಿಂದಿನ ಅದು ಅಲ್ಲಿರೋದು ನಾವು ತಗೊಂಡ್ರೆ ಮುಂದೆ ಮೇಂಟೈನ್ ಮಾಡೋದು ಹೇಗಪ್ಪ? ಈಗ ಅವರು ಏನ್ ಮಾಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅದನ್ನ ಮಾಡಿ ಪಂಚಾಯತ್ ನೋಡಿ ಬಯಸ್ಬಿಟ್ಟೆ ಹೋಗ್ಬಿಡ್ತಾರೆ. ಇಲ್ಲಿ ಪಂಚಾಯತ್ ಕೂತ್ಕೊಂಡ್ರೆ ಬರೀ 3 ತಿಂಗಳಿಗೆ ಒಂದೊಂದು ವಿಡಿಯೋ ಬರ್ತಾರೆ, ಒಂದೊಂದು ಸೆಕೆಂಡ್ ನನ್ಗೊಂದು 30 ವರ್ಷ ಸರ್ವಿಸ್ ಒಂದು ನಾನು 35 ಮಂದಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತಿಕ್ರಿಯಿಸಿ ಹಂತ ಹಂತವಾಗಿ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ರು. ಬಟ್ ನಮ್ಮದು ನಾನು ಕಲಿಯುತ್ತೆ ಇಲ್ಲಿ ನೋಡಿದ್ರೆ ನಾನು ಮಾಡ್ತಾ ಇರೋದು ಕಾಲಕಾಲದ್ದು ಸಮಸ್ಯೆಗಳು ಈಗಾಗಲೇ ಅದು ಪಿಕ್ಚರ್ ಆಲ್ರೆಡಿ 2 ವರ್ಷ ಹಿಂದೆ ಪ್ರದರ್ಶನ ಆಗಿತ್ತು. ಅದಕ್ಕಿಂತ ಇನ್ನೂ ಜಾಸ್ತಿ ವರ್ಷ ಆಗಿಬಿಟ್ಟಿದೆ. ಆ ಟೈಮಲ್ಲಿ ಅದಕ್ಕೆ 2 ವರ್ಷ ಹಿಂದೆ ಇಷ್ಟು ವರ್ಷ ಇದ್ದಿಲ್ಲ, ಅದು ಮತ್ತೆ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ಬೋದು. ಬಿಕಾಸ್ ಹೊರಗಡೆ ಎಲ್ಲ ಗೌರ್ಮೆಂಟ್ ಅಂದ್ರೆ ಅಷ್ಟೊಂದು ಫೇಮಸ್, ಇನ್ನೂ ಜನರು ಜಾಸ್ತಿ ಬರ್ಬೋದು. ಈಗಾಗಲೇ ಬರ್ತಾ ಇರುವಾಗ ಇನ್ನೂ ಜಾಸ್ತಿ ಜನರು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಜಿಲ್ಲಾ ಪಂಚಾಯತ್ನ ಸ್ವಚ್ಛ ಭಾರತ್ ಮಿಷನ್ ಸಮಾಲೋಚಕರಾದ ಸೂರ್ಯನಾರಾಯಣ್ ಭಟ್, ನೀರಾವರಿ ಇಲಾಖೆ ಇಂಜಿನಿಯರ್ ರಾಘವೇಂದ್ರ ನಾಯ್ಕ್ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ, ತಾಲೂಕಾ ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಸಿಬ್ಬಂದಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹಳಿಯಾಳ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್, ಆರೋಗ್ಯ, ಕಂದಾಯ, ಸಮಾಜ ಕಲ್ಯಾಣ, ಹಿಂದುಳಿದ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಉತ್ತಮ ಸಂಯೋಜನೆ ಪರಿಣಾಮ ಮಕ್ಕಳ ಹಕ್ಕುಗಳ ರಕ್ಷಣೆಯು ಅತ್ಯುತ್ತಮವಾಗಿ ನಡೆಯುತ್ತಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ತಿಪ್ಪೇಸ್ವಾಮಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಒಂದು ದಿನದ ಕ್ಷೇತ್ರ ಭೇಟಿ ಹಾಗೂ ಪರಿಶೀಲನಾ ಸಭೆಗೆ ಆಗಮಿಸಿ ಪಟ್ಟಣದಲ್ಲಿರುವ ತಾಲೂಕಾ ಸರ್ಕಾರಿ ಆಸ್ಪತ್ರೆ, ಪೊಲೀಸ್ ಠಾಣೆ, ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ಕಲ್ಯಾಣ ಇಲಾಖೆಗಳ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ಹಾಸ್ಟೆಲ್, ಮದಳ್ಳಿ ಗ್ರಾಮದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಗ್ರಾಮ ಪಂಚಾಯತ್ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸರ್ಕಾರಿ ಆಸ್ಪತ್ರೆ ಭೇಟಿ ನೀಡಿ ಇಲ್ಲಿ ವೈದ್ಯರ ಕೊರತೆಯಿಂದಾಗಿ ಮಕ್ಕಳ ತಪಾಸಣೆ ಹಾಗೂ ಚಿಕಿತ್ಸೆಗೆ ಹಿನ್ನಡೆ ಉಂಟಾಗಿದೆ. ನವಜಾತ ಶಿಶುಗಳ ಆರೈಕೆ, ಹೆರಿಗೆ ವಾರ್ಡ್, ಪೌಷ್ಟಿಕ ಪುನಶ್ಚೇತನ ಕೇಂದ್ರಗಳನ್ನ ಪರಿಶೀಲನೆ ನಡೆಸಲಾಯಿತು. ತಾಲೂಕಿನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಗೌಳಿ, ಸಿದ್ದಿ ಸಮುದಾಯಗಳ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕಾಗಿದೆ ಎಂದರು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಈ ದಿನ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿಗೆ ನಾನು ಭೇಟಿ ಮಾಡಿದ್ದೆ. ಬೆಳಗಿನಿಂದ ಬೇರೆ ಬೇರೆ ಕ್ಷೇತ್ರ ಭೇಟಿ ಮತ್ತು ಮಧ್ಯಾಹ್ನ ಇಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಕಾರಣಕ್ಕೆ ಇಂದು ಮತ್ತು ನಾಳೆ ಸಿರ್ಸಿನಲ್ಲೂ ಸಭೆ ಇರೋದ್ರಿಂದ 2 ದಿನಗಳ ಪ್ರವಾಸವನ್ನು ಕೈಗೊಂಡಿದ್ದೆ. ಹಳಿಯಾಳ ತಾಲೂಕಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಮಾಡಿದ್ದೆ ಮತ್ತು ಇಲ್ಲಿನ ಪೊಲೀಸ್ ಠಾಣೆಗೆ ಕೂಡ ಭೇಟಿ ಮಾಡಿದ್ದೆ. ಮುಂದೆ ನಮ್ಮ ವಸತಿ ನಿಲಯ ಮತ್ತು ಗ್ರಾಮ ಪಂಚಾಯತ್ ಭೇಟಿ ಇದೆ.
ಮುಖ್ಯವಾಗಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಕ್ಕಳ NRC ಕೇಂದ್ರಕ್ಕೆ ನಾನು ಭೇಟಿ ಮಾಡಿದ್ದೆ. ಮಕ್ಕಳ ತೀವ್ರ ಅಪೌಷ್ಟಿಕತೆ ಮಕ್ಕಳ ಸಂಖ್ಯೆ ಮತ್ತು ಸಾಧಾರಣ ಅಪೌಷ್ಟಿಕತೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಈ ತಾಲೂಕಿಗೆ ಒಂದು ಪ್ರತ್ಯೇಕವಾದಂಥ ಫುಲ್ ಫ್ಲೆಡ್ಜ್ NRC ಆಗಿಲ್ಲದೆ ಇರೋದು ಗಮನಿಸಿದೆ. ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ತೀವ್ರವಾಗಿ ವೈದ್ಯರ ಕೊರತೆ ಇರೋದು ಕಂಡುಬಂತು. ಮತ್ತು ಇನ್ನು ಉಳಿದಂತೆ ಬೇಸಿಕ್ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಬೇಕಾದಂಥ ಉದಾಹರಣೆಗೆ ಬಿಸಿನೀರು ಇರ್ಬೋದು, ಮತ್ತು ಬಾಣಂತಿಯರಿಗೆ ಬಿಸಿ ಕುಡಿಯುವ ನೀರಿನ ವ್ಯವಸ್ಥೆಗಳಿರ್ಬೋದು, ಅವುಗಳೆಲ್ಲ ಸ್ವಲ್ಪ ಕೊರತೆ ಇರುವಂಥದ್ದು. ಹಾಗಾಗಿ ಇನ್ನೊಂದು ವಾರದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಆಯೋಗ ಕೊಟ್ಟಿದೆ. ಮತ್ತು ಇಲ್ಲಿ NRC ಈ ಭಾಗದಲ್ಲಿ ಬುಡಕಟ್ಟು ಸಮುದಾಯ ಹೆಚ್ಚು ಇರೋದ್ರಿಂದ, ಅಪೌಷ್ಟಿಕತೆ ಮಕ್ಕಳ ಸಂಖ್ಯೆ ಜಾಸ್ತಿನೂ ಇರೋದ್ರಿಂದ ಇಲ್ಲಿಗೆ ಪ್ರತ್ಯೇಕವಾಗಿ ಒಂದು NRC ಆದರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಆಯೋಗ ಶಿಫಾರಸು ಮಾಡುತ್ತೆ. ಪೊಲೀಸ್ ಠಾಣೆಗೆ ಭೇಟಿ ನೀಡಿ ತೆರೆದ ಮನೆಯನ್ನ ಪರಿಶೀಲನೆ ನಡೆಸಿ ಈಗಾಗಲೇ ಸರ್ಕಾರದ ಆದೇಶದಂತೆ ಪ್ರತಿ ಗುರುವಾರ ಮಕ್ಕಳಿಗೆ ಪೊಲೀಸ್ ಠಾಣೆಯ ಕುರಿತು ಮಾಹಿತಿ ಹಾಗೂ ಕಾನೂನುಗಳ ಮಾರ್ಗದರ್ಶನ ಮಾಡಲು ಸೂಚನೆ ನೀಡಿ ಪೋಕೋ ಪ್ರಕರಣಗಳ FIR ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಅಸಹಜ ಸಾವಿಗೀಡಾಗಿರುವ ಅಪ್ರಾಪ್ತ ಮಕ್ಕಳ ಮಾಹಿತಿಯನ್ನ ಸಂಗ್ರಹಿಸಿ ಶೀಘ್ರವಾಗಿ ಪರಿಹಾರ ಕಲ್ಪಿಸಲು ಶಿಕ್ಷಣ ಮತ್ತು ಮಕ್ಕಳ ರಕ್ಷಣಾ ಅಧಿಕಾರಿಗಳಿಗೆ ನೀಡುವಂತೆ ಸೂಚಿಸಿದರು. ಪೋಕ್ಸೋ ಪ್ರಕರಣಗಳು ಅಲ್ಲಿ ಟೀನೇಜ್ ಪ್ರೆಗ್ನೆನ್ಸಿ ಇರುವುದಾಗಿ ಸುಮಾರು 5 ಪ್ರಕರಣಗಳು ಕಳೆದ 1 ವರ್ಷದಲ್ಲಿ ದಾಖಲಾಗಿದೆ. ಸ್ವಲ್ಪ ಗಂಭೀರ, ಇಡೀ ರಾಜ್ಯದಾದ್ಯಂತ ಇವು ಬಹಳ ಚರ್ಚೆಗೀಡಾಗಿರುವಂಥ ಸಂಗತಿ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ 2 ದಿನಗಳ ಸಭೆ ನಡೆಸಿ ಆಯಾ ಹಂತದಲ್ಲಿ ಎಸ್ಪೆಷಲಿ ಟೀನೇಜ್ ಪ್ರೆಗ್ನೆನ್ಸಿ ಮತ್ತು ಚೈಲ್ಡ್ ಮ್ಯಾರೇಜನ್ನು ತಡೆಗಟ್ಟುವಲ್ಲಿ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಪ್ರಕರಣಗಳು ಆಗುವಾಗ ಅದನ್ನು ಯಾವುದೇ ಕಾರಣಕ್ಕೆ ರಾಜ್ಯ ಸಂಧಾನಗಳಲ್ಲಿ ಮುಚ್ಚಿ ಹಾಕಬಾರ್ದು. ಸಕಾಲದಲ್ಲಿ ಅವರಿಗೆ ಸಿಗಬಹುದಾದಂಥ ಪರಿಹಾರಗಳಿರ್ಬೋದು ಮತ್ತು ಆರೋಗ್ಯದ ಮಾಡಬೇಕು ಮತ್ತು ಕಾನೂನು ಕ್ರಮಗಳನ್ನು ತೆಗೆದುಕೊಂಡ್ರೆ ಮಾತ್ರ ಸಮರ್ಥವಾಗಿ ಇದನ್ನು ನಿಭಾಯಿಸಕ್ಕೆ ಸಾಧ್ಯ ಅಂತ. ಹಾಗಾಗಿ ಇಲ್ಲಿ ಒಂದು ಪಾಸಿಟಿವ್ ಸಂಗತಿ ಏನಂದರೆ ರಾಜ್ಯದಾದ್ಯಂತ ಹೆಲ್ತ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಡುವೆ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಖುಷಿ ವಿಷಯ, ಅಲ್ಲಿ ನಾನು ಭೇಟಿ ಮಾಡಿ ಪೋಕ್ಸೋ ಪ್ರಕರಣಗಳಲ್ಲಿ FIR ಕರೆಕ್ಟ್ ಸಂದರ್ಭದಲ್ಲಿ FIR ಮಾಡಿದ್ದಾರೆ. ಇಲ್ಲಾಂದರೆ ಟೀನೇಜ್ ಪ್ರೆಗ್ನೆನ್ಸಿ ಸಂಖ್ಯೆಗೂ FIR ಪೋಕ್ಸೋ ಪ್ರಕರಣಗಳನ್ನು ನೋಡಿದಾಗ ಇದು ಸಂಖ್ಯೆ ನಡುವೆ ಅಜಗಜಾಂತರ ವ್ಯತ್ಯಾಸ ಇರೋದನ್ನು ನೋಡ್ತೀನಿ. ಆನಂತರ ಇನ್ನೊಂದು ನಾನು ಈ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಮನಿಸಿದ್ದು, ಕಳೆದ ಈ 8 ತಿಂಗಳಲ್ಲಿ 8 ಮಕ್ಕಳು ಅಸಹಜ ಸಾವಿಗೆ UDR ಪ್ರಕರಣಗಳಿದೆ. ಅದರಲ್ಲಿ ವಿಶೇಷವಾಗಿ ನಾನು ಇತ್ತೀಚೆಗೆ ಸುಮಾರು ಒಂದು 8-10 ಇಲಾಖೆ ಜೊತೆ ಒಂದು 4-5 ಜಿಲ್ಲೆಗಳಲ್ಲಿ ಮಕ್ಕಳ ಅಸಹಜ ಸಾವಿನ ಕುರಿತಾಗಿಯೇ ಒಂದು ಪ್ರತ್ಯೇಕ ರಿವ್ಯೂ ಮೀಟಿಂಗ್ ತಗೊಂಡಿದ್ದೆ. ಹಾಗಾಗಿ ಮಾನ್ಯ BO ಕೂಡ ಇಲ್ಲಿ ಇರೋದ್ರಿಂದ ಅಸಹಜ ಪ್ರಕರಣಗಳನ್ನು ತಪ್ಪಿಸೋದಕ್ಕೂ ಕೆಲಸ ಮಾಡಬೇಕು. ಒಂದು ವೇಳೆ ಆ ಥರದ ಘಟನೆ ಆದಾಗ ಅಲ್ಲಿನ ಮಕ್ಕಳಿಗೆ ಸೂಕ್ತ ಪರಿಹಾರಗಳನ್ನು, ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರಗಳನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾಡಿ ಶಿಕ್ಷಣ ಇಲಾಖೆ ಮುಂದೆ ಕ್ರಮ ತಗೊಳ್ಬೇಕು ಅಂತೇಳಿ ಮಾನ್ಯ BO ಕೂಡ ಆಯೋಗ ಸೂಚನೆ ಕೊಟ್ಟಿದೆ. ಇದಿಷ್ಟು ಈ ದಿನದ ಭೇಟಿಯ ಮುಖ್ಯ ವಿಷಯಗಳು. ಸಮಾಜ ಕಲ್ಯಾಣ, BCM ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳ ಜೊತೆಗೆ ಸಂವಾದ ನಡೆಸಿ ಸರ್ಕಾರವು ನೀಡುತ್ತಿರುವ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಲು ಕರೆ ನೀಡಿ ಹಾಸ್ಟೆಲ್ನಲ್ಲಿಯ ಶೌಚಾಲಯ, ಆಹಾರ ಸಾಮಗ್ರಿಗಳ ಗುಣಮಟ್ಟ, ಹಾಜರಾತಿ ಸಿದ್ಧಪಡಿಸಿದ ಆಹಾರದ ರುಚಿ, ಬೆಡ್ ಮತ್ತು ನೈರ್ಮಲ್ಯದ ಕುರಿತು ಸಮಗ್ರ ಮಾಹಿತಿ ಪಡೆದು ಪ್ರತಿಯೊಂದು ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಮಳೆ ಮತ್ತು ಚಳಿಗಾಲದಲ್ಲಿ ಸ್ನಾನಕ್ಕಾಗಿ ಬಿಸಿ ನೀರು ಪೂರೈಸಲು ಗೀಸರ್ ಅಳವಡಿಸಲು ಆದೇಶಿಸಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮತ್ತು ದೌರ್ಜನ್ಯ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲು ಸೂಚಿಸಿದರು. ಆಡಳಿತ ಸೌಧದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಗಂಭೀರವಾದ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸೋನಲ್ ಐಗಳ, ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್, ಸಮಾಜ ಕಲ್ಯಾಣ ಇಲಾಖೆಯ ಅಶೋಕ್ ಪವಾರ್, CDPO ಅಂಬಿಕಾ ಕಟಗೆ, ಮಕ್ಕಳ ತಜ್ಞ ಡಾಕ್ಟರ್ ಮಾದನ್ನವರ್, ಸರ್ಜನ್ ಡಾಕ್ಟರ್ ಅರುಣ್ ಹಲಗತ್ತಿ, BCM ಅಧಿಕಾರಿ ಸುಜಾತ ಕಡ್ತರೆ, CPI ಜೈಪಾಲ್ ಪಾಟೀಲ್, PSI ಬಸವರಾಜ್ ಮಬನೂರ್, BEO ಪ್ರಮೋದ್ ಮಹಾಲೆ, ಆಪ್ತ ಸಮಾಲೋಚಕ ಸುನೀಲ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.